ಇಂಡಿಯನ್ಸ್ ತಂಡದ ಮಾಜಿ ನಾಯಕ, ಟೀಂ ಇಂಡಿಯಾದ ಹಾಲಿ ನಾಯಕ ರೋಹಿತ್ ಶರ್ಮಾ ಸಾಕಷ್ಟು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಹಿಟ್ಮ್ಯಾನ್ ಖ್ಯಾತಿಯ ರೋಹಿತ್ ಅಖಾಡದಲ್ಲಿ ಇದ್ದಾರೆ ಅಂದರೆ ರನ್ ಹೊಳೆ ಹರಿತಾ ಇತ್ತು. ಚಾಂಪಿಯನ್ ಟ್ರೋಫಿ ಕೂಡ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಭಾರತ ಗೆದ್ದಿತ್ತು. ಆದರೆ ಈ ಬಾರಿಯ IPLನಲ್ಲಿ ರೋಹಿತ್ ಶರ್ಮಾ ಬ್ಯಾಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿತಿರುವ ಹಿಟ್ಮ್ಯಾನ್ ತಂಡಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಹಾಗಿದ್ರೆ ರೋಹಿತ್ ಫಾರ್ಮ್ ಕಳೆದುಕೊಂಡ್ರ ನಿವೃತ್ತಿ ನೀಡುವ ಸಮಯ ಹತ್ತಿರ ಬಂತ? ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ನ ಮಾಜಿ ನಾಯಕ. 5 IPL ಟ್ರೋಫಿಗಳನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆದರೆ ಈ ಬಾರಿಯ IPLನಲ್ಲಿ ಅವರ ಬ್ಯಾಟಿಂಗ್ ಫಾರ್ಮ್ ಕಳಪೆಯಾಗಿದೆ. 6 ಪಂದ್ಯಗಳಲ್ಲಿ ಇವರು ಕೇವಲ 82 ರನ್ ಗಳಿಸಿದ್ದಾರೆ. ಇವರ ಸ್ಕೋರ್ಗಳು 0, 8, 13, 17, 18 ಮತ್ತು 28. ಇದರಿಂದ ಅಭಿಮಾನಿಗಳು ಮತ್ತು ಮಾಜಿ ಕ್ರಿಕೆಟಿಗರು ರೋಹಿತ್ ಅವರನ್ನ ಟೀಕಿಸ್ತಾ ಇದ್ದಾರೆ. ಹಾಫ್ ಸೆಂಚುರಿ ಕೂಡ ರೋಹಿತ್ ಶರ್ಮಾ ಈ IPLನಲ್ಲಿ ಸ್ಕೋರ್ ಮಾಡಿಲ್ಲ. ರೋಹಿತ್ ನಿವೃತ್ತಿ ಸಮಯ ಬಂತ? ಭಾರತದ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ರೋಹಿತ್ ಶರ್ಮಾ ಬಗ್ಗೆ ಮಾತನಾಡಿದ್ದಾರೆ. ರೋಹಿತ್ ಕಳೆದ 10 ವರ್ಷಗಳಲ್ಲಿ ಒಮ್ಮೆ ಮಾತ್ರ 400ಕ್ಕಿಂತ ಹೆಚ್ಚು ರನ್ ಗಳಿಸಿದ್ದಾರೆ. ಅವರು ಬಯಸಿದ್ರೆ 500ರಿಂದ 700 ರನ್ ಗಳಿಸಬಹುದು. ಆದರೆ ಈಗ ಅವರ ಆಟ ಕಳಪೆಯಾಗಿದೆ. ಇದರಿಂದ ಅವರ ಖ್ಯಾತಿಯೂ ಹಾಳಾಗಬಹುದು. ಈಗ ಅವರ ನಿವೃತ್ತಿಯ ಸಮಯ ಬಂದಿದೆ. ಆದರೆ ಅದಕ್ಕೂ ಮುಂಚೆ ಅವರು ತಮ್ಮ ಅಭಿಮಾನಿಗಳಿಗೆ ಒಳ್ಳೆಯ ನೆನಪು ಕೊಡಬೇಕು ಅಂತ ಹೇಳಿ ಸೆಹ್ವಾಗ್ ಹೇಳಿದ್ದಾರೆ. ಸೆಹ್ವಾಗ್ ರೋಹಿತ್ಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ರೋಹಿತ್ ಹೆಚ್ಚು ರಿಸ್ಕ್ ಶಾಟ್ಗಳನ್ನು ಆಡ್ತಾರೆ. ಇದರಿಂದ ಬೇಗ ವಿಕೆಟ್ ಕಳೆದುಕೊಳ್ತಾರೆ. ಶಾಂತವಾಗಿ ಆಟವಾಡಿದರೆ ಒಳ್ಳೆಯದು. ನಾನು ಆಡುವಾಗ ಸಚಿನ್, ದ್ರಾವಿಡ್, ಗಂಗೂಲಿ ನನಗೆ ಶಾಂತವಾಗಿ ಆಡುವಂತೆ ಹೇಳ್ತಾ ಇದ್ರು. ಈಗ ಯಾರಾದರೂ ರೋಹಿತ್ಗೆ ಹಾಗೆ ಹೇಳಬೇಕು ಎಂದಿದ್ದಾರೆ. ರೋಹಿತ್ ಶರ್ಮಾ ಒಬ್ಬ ಶ್ರೇಷ್ಠ ಆಟಗಾರ. ಆದರೆ ಈಗ ಅವರ ಫಾರ್ಮ್ ಕಳಪೆಯಾಗಿದೆ. ಅವರು ಮತ್ತೆ ಒಳ್ಳೆಯ ಆಟವಾಡಿ ಅಭಿಮಾನಿಗಳಿಗೆ ಸಂತೋಷ ಕೊಡಬೇಕು ಎಂದು ಸೆಹ್ವಾಗ್ ಹೇಳಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಮುಂಬೈ ನಾಯಕತ್ವ ಬಿಟ್ಕೊಟ್ಟ ಮೇಲೆ ಕಳಪೆ ಆಟ ಆಡ್ತಾ ಇದ್ದಾರೆ. ಕಳೆದ ಸೀಸನ್ನಲ್ಲಿ ಕೂಡ ರೋಹಿತ್ ಹೇಳಿಕೊಳ್ಳುವಂಥ ಆಟ ಆಡಿಲ್ಲ. ಈ ಸೀಸನ್ನಲ್ಲೂ ಕೂಡ ರೋಹಿತ್ ಶರ್ಮಾ ಕಳಪೆ ಆಟ ಮುಂದುವರೆದಿದೆ. ಇದು ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಕಣ್ಣು ಕೆಂಪಾಗಿಸಿದೆ. ನನ್ನ ನಾಯಕತ್ವದಲ್ಲಿ ಯಾಕೆ ರೋಹಿತ್ ಈ ರೀತಿ ಆಟ ಆಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಅವರನ್ನ ಕಾಡುವಂತೆ ಮಾಡಿದೆ. ಅಲ್ಲದೆ ಅಭಿಮಾನಿಗಳು ಕೂಡ ರೋಹಿತ್ ಶರ್ಮಾ ಯಾಕೆ ಇಂಥ ಕಳಪೆ ಆಟ ಆಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಬೇಗ ರೋಹಿತ್ ಶರ್ಮಾ ಫಾರ್ಮ್ಗೆ ಬಂದು ತಮ್ಮ ಹಳೆ ಕದರ್ ತೋರಿಸಬೇಕಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.